ನಮಸ್ತೆ ಟು ಆಲ್, ವೆಲ್ಕಮ್ ಟು ರೇಖಾ ಕಡೋರ್ಸ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ CBSEದು ಎಡಿಷನ್ ಯೂಸಿಂಗ್ ಸಿಂಗಲ್ ಡಿಜಿಟ್ಸ್ ಅನ್ನೋ ಚಾಪ್ಟರ್ನ ಮಾಡ್ತೀನಿ. ಸೊ ಎಡಿಷನ್ ಅಂದರೆ ಏನಂತ ನೋಡೋಣ. ಎಡಿಷನ್ ಈಸ್ ದ ಪ್ರೋಸೆಸ್ ಆಫ್ ಪುಟ್ಟಿಂಗ್ ಥಿಂಗ್ಸ್ ಟುಗೆದರ್. ಎಡಿಷನ್ ಅಂದರೆ ಎಲ್ಲ ವಸ್ತುಗಳನ್ನು ಒಂದು ಕಡೆ ಹಾಕಿ ಲೆಕ್ಕ ಹಾಕೋದಕ್ಕೆ ಎಡಿಷನ್ ಅಂತ ಹೇಳ್ತಾರೆ. ಎಡಿಷನ್ ಸಿಂಬಲ್ ಈಸ್ ಪ್ಲಸ್. ಈ ಸಿಂಬಲ್ನ ಯೂಸ್ ಮಾಡ್ತಾರೆ ಎಡಿಷನ್ನಿಗೆ. ನೆಕ್ಸ್ಟ್, ಇಫ್ 0 is added to any number, the total is the number itself. ಯಾವುದಾದ್ರೂ ಒಂದು ವಸ್ತುಗಳಿಗೆ ನಾವು ಸೊನ್ನೆಯನ್ನು ಆ್ಯಡ್ ಮಾಡಿದರೆ ಅದೇನು ವಸ್ತುಗಳ ಸಂಖ್ಯೆ ಇರುತ್ತಲ್ಲ ಅದೇ ಆಗುತ್ತೆ. ಫಾರ್ ಎಕ್ಸಾಂಪಲ್ 3 + 0 = 3, 2 + 0 = 2. ಸೊ ಈ 0 ಅನ್ನೋದನ್ನು ಯಾರು ಕಂಡು ಹಿಡಿದ್ರು ಅಂದರೆ ದ ಗ್ರೇಟ್ ಇಂಡಿಯನ್ ಮ್ಯಾಥಮೆಟಿಷಿಯನ್ ಆರ್ಯಭಟ ಅನ್ನೋರು. ಅವರು ಒಬ್ಬರು ದೊಡ್ಡ ಮ್ಯಾಥಮೆಟಿಷಿಯನ್, ಅವರು ಸಂಖ್ಯಾಶಾಸ್ತ್ರಜ್ಞ. ಅವರು ಏನಂದರೆ ಈ 0ನ ಕಂಡು ಹಿಡಿದಿದ್ದಾರೆ. ಸೊ ಫಸ್ಟ್ ಟಾಪಿಕ್ ಈಸ್ ಅಡಿಷನ್ ಯೂಸಿಂಗ್ ರಿಯಲ್ ಆಬ್ಜೆಕ್ಟ್ಸ್. ಸೊ ಈ ಥರ ಪಿಕ್ಚರ್ಸ್ ಇರುತ್ತಲ್ಲ, ಇದನ್ನು ಅಡಿಷನ್ ಮಾಡಿ ನೀವು ಎಷ್ಟಿದೆ ಅಂತ ಅಡಿಷನ್ ಮಾಡಿ ಇಲ್ಲಿ ಬರಿಬೇಕು. ಎಷ್ಟಿದೆ? ಫಸ್ಟ್ ಒನ್ನಲ್ಲಿರೋದು ಸ್ಟಾರ್ ಶೇಪ್. ಎಷ್ಟು ಸ್ಟಾರ್ಸ್ ಇದೆ ಅಂತ ಕೌಂಟ್ ಮಾಡೋಣ. 1 2 3 4 5 ಆದಮೇಲೆ ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ಕೋಬೇಕು. 6 7 8 9. ಸೊ ಎಷ್ಟು ಸ್ಟಾರ್ಸ್ ಇದೆ? 9 ಸ್ಟಾರ್ಸ್. ನೆಕ್ಸ್ಟ್ ಬಾಲ್ ಇದೆ. 1 2 3 4 5 6 7 8 9. ಇಲ್ಲೂ ಎಷ್ಟು ಬಾಲ್ಸ್ ಇದೆ? 9 ಬಾಲ್ಸ್ ಇದೆ. ನೆಕ್ಸ್ಟ್ ಹೂವು ಇದಾವೆ ನೋಡಿ. 1 2 3 4. ಎಷ್ಟು ಫ್ಲವರ್ಸ್ ಇದೆ? 4 ಫ್ಲವರ್ಸ್ ಇದೆ. ನೆಕ್ಸ್ಟು ನಾವು ಲೆಟ್ಸ್ ಗೋ ಫಾರ್ ದ ರಿಯಲ್ ಆಬ್ಜೆಕ್ಟ್ಸ್. ರಿಯಲ್ ಆಬ್ಜೆಕ್ಟ್ಸ್ ಅಂದರೆ ವಸ್ತುಗಳನ್ನ, ನಿಜವಾದಿರೋವಂಥ ವಸ್ತುಗಳನ್ನ ಎಷ್ಟು ಹೆಂಗೆ ಕೌಂಟ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಒಂದಷ್ಟು ಪೆನ್ಸಿಲ್ಸ್ನ ತೊಗೊಂಡಿದ್ದೀನಿ. ನಾನೇನಂದರೆ ಇಲ್ಲಿ 4 ಒಂದು ಗ್ರೂಪ್ ಮಾಡ್ತೀನಿ, ಇನ್ನು 4 ಒಂದು ಗ್ರೂಪ್ ಮಾಡ್ತೀನಿ. ಸೊ ಇವಾಗ ಇದು ಎರಡೂ ಸೇರಿ ಎಷ್ಟೈತೆ ಅಂತ ಹೇಳಬೇಕು. ಎಷ್ಟಿದೆ ಅಂತ ಕೌಂಟ್ ಮಾಡೋಣವಾ? 1 2 3 4 ಪೆನ್ಸಿಲ್ಸ್ ಒಂದು ಗ್ರೂಪು, ಇನ್ನೊಂದು ಗ್ರೂಪಲ್ಲಿ 1 2 3 4 + 4 ಎಷ್ಟಾಗುತ್ತೆ? 8. ಯಾವ ಥರ ಮಾಡ್ಬೇಕಂದ್ರೆ ಎರಡೂ ಕೂಡಿಸಿ 1 2 3 4 5 6 7 8 ಈ ಥರ ಹಿಂಗೆ ಕೌಂಟ್ ಮಾಡಬೇಕು. ಸೊ ರಿಯಲ್ ಆಬ್ಜೆಕ್ಟ್ಸ್ ತೊಗೊಂಡು ಹೆಂಗೆ ಮಾಡಬೇಕಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಈಸ್ ಹಾರಿಜಾಂಟಲ್ ಎಡಿಷನ್. ಹಾರಿಜಾಂಟಲ್ ಎಡಿಷನ್ ಅಂದರೆ ಈ ಥರ ಅಡ್ಡ ಕೊಟ್ಟಿರ್ತಾರಲ್ಲ, ಇದಕ್ಕಾಗತ್ತೆ. ಹೆಂಗೆ ಮಾಡಬೇಕು? 7 + 2 ಸ್ಟ್ರೈಪ್ಸ್ ಹಾಕಿ ಮಾಡ್ಬೋದು ನೀವು. 1 2 3 4 5 6 7 ಲೈನ್ಸ್ ಆಗಬೇಕು. ಇಲ್ಲಿ ಎಷ್ಟಿದೆ? 2 ಇದೆ. 1 2. ಸೊ ಇದನ್ನಷ್ಟು ಕೌಂಟ್ ಮಾಡಬೇಕು. 1 2 3 4 5 6 7 ಆದಮೇಲೆ ಯಾವ ನಂಬರ್ ಬರುತ್ತೆ? 8 9. ಸೊ ದ ಆನ್ಸರ್ ಈಸ್ 9. ನೆಕ್ಸ್ಟ್ 4 + 0. ನಾನು ಆವಾಗಲೇ ಹೇಳ್ದಂಗೆ ನಾವು 4ಗೆ ಯಾವುದೇ ನಂಬರ್ನ ನಾವು 0 ಜೊತೆ ಆ್ಯಡ್ ಮಾಡಿದರೆ ಅದೇ ನಂಬರ್ ಇರುತ್ತೆ ಅಂತ. 1 2 3 4. ಇಲ್ಲೇನಂದರೆ 0. ಎಷ್ಟು ಉಳಿತು? 4 ಉಳಿತು. 6 + 2. 1 2 3 4 5 6 1 2 1 2 3 4 5 6 1 2 8. ನೆಕ್ಸ್ಟ್ 3 + 1 1 2 3 1 1 2 3 4. ನೆಕ್ಸ್ಟ್ 5 + 0. 5 + 0 ಅಂದಾಗೇನು? 1 2 3 4 5. ಇಲ್ಲೇನಿಲ್ಲ, 5 ಇಟ್ ಸೆಲ್ಫ್. ಅರ್ಥ ಆಯ್ತಾ ಇದೆಲ್ಲ? ನೆಕ್ಸ್ಟ್ ಮೋರ್ ಎಡಿಷನ್ ಟರ್ಮ್ಸ್. ಎಡಿಷನ್ಗೆ ಇನ್ನೂ ಭಾಳ ಹೆಂಗೆ ಟರ್ಮ್ಸ್ ಯೂಸ್ ಮಾಡ್ಬೋದು? ಮೋರ್ ದ್ಯಾನ್ ಅಂದರೆ ಒಂದನ್ನು ಆ್ಯಡ್ ಮಾಡಬೇಕು. 1 more than 4 is 5. ಯಾವ ಥರ ಕೇಳಿದರೆ 4ಕ್ಕೆ 1 ಹೆಚ್ಚಿಗೆ ಸಂಖ್ಯೆ ಕೂಡಿಸಿದ್ರೆ ಎಷ್ಟಾಗತ್ತೆ ಅಂತ. ಸೊ 4 + 1 = 4 + 1 ಎಷ್ಟಾಗತ್ತೆ? 5. 4 ಕೀಪ್ ಇನ್ ಯೋರ್ ಮೈಂಡ್. 1 ಓಪನ್ ಫಿಂಗರ್. ಆಫ್ಟರ್ 4 5. ನೆಕ್ಸ್ಟ್ 2 more than 6 is 8. 6ಗೆ 2 ನಂಬರ್ನ ಕೂಡಿಸಿದರೆ ಎಷ್ಟಾಗತ್ತೆ? 6. 6ನ್ನು ತಲೆಯಲ್ಲಿ ಇಟ್ಕೊಳ್ಳಿ. 2 ಓಪನ್ ಫಿಂಗರ್ಸ್. ಆಫ್ಟರ್ 6 7 8. ನೆಕ್ಸ್ಟ್ ಸಮ್ ಮೋರ್ ದೆನ್ ಆತ. ಈಗ ನೆಕ್ಸ್ಟು ಟೋಟಲ್ ಆಫ್ ಅಂತ ಮಾಡ್ತಾರೆ. ಟೋಟಲ್ ಆಫ್ 6 and 2 is 8. ಅಂದರೆ 6 ಮತ್ತು 8 2ನ ಎರಡೂ ಸೇರಿಸಿದ್ರೆ 8 ಬರುತ್ತೆ ಅಂತ. 6 + 2. 6 ತಲೆಯಲ್ಲಿ ಇಟ್ಕೊಳ್ಳಿ. 2 ಓಪನ್ ಫಿಂಗರ್ಸ್. ಆಫ್ಟರ್ 6 7 8.
ನೆಕ್ಸ್ಟ್ ಟೋಟಲ್ ಆಫ್ 3 and 1 is 4. 3 plus 1 is equals to 3 keep in your mind, 1 open finger. After 3, 4. ನೋಡಿ ಇಲ್ಲಿರೋ ಆನ್ಸರ್ ಇಲ್ಲಿ ಆನ್ಸರ್ ಸೇಮ್ ಬರ್ತಾ ಇದೆ ಅಲ್ಲ. ನೆಕ್ಸ್ಟ್ ದ ಸಮ್ ಆಫ್ 3 and 2 is 5. 3 ಪ್ಲಸ್ ಸಮ್ ಅಂದರೆ ಎರಡು ಸಂಖ್ಯೆ ಕೂಡಿಸಿದರೆ ನಮಗೆ ಒಂದು ಮೊತ್ತ ಅಂತ ಬರುತ್ತಲ್ಲ ಅದು. 3 plus 2 is equals to 5. 3 keep in your mind, open 2 fingers. After 3, 4, 5. Next, the sum of 3 and 6 is 9. 3 plus 6 is equals to 9. ನೆಕ್ಸ್ಟ್ ವರ್ಟಿಕಲ್ ಹಾರಿಜಾಂಟಲ್. ವರ್ಟಿಕಲ್ ಅಂದರೆ ಹೀಗೆ ಉದ್ದ ಇರೋದಕ್ಕೆಲ್ಲ ನಾವು ವರ್ಟಿಕಲ್ ಅಡಿಷನ್ ಅಂತ ಹೇಳ್ತೀವಿ. 8 plus 1, draw 8 lines. 1, 2, 3, 4, 5, 6, 7, 8. ಪ್ಲಸ್ ಇಲ್ಲಿ 1 ಆಗುತ್ತೆ. ಈಗ ಇದನ್ನ ಆ್ಯಡ್ ಮಾಡಬೇಕು. 1, 2, 3, 4, 5, 6, 7, 8 ಪ್ಲಸ್ 1. 8 ಆದಮೇಲೆ ಯಾವ ನಂಬರ್ ಬರುತ್ತೆ? 9. ನೆಕ್ಸ್ಟ್ 2 plus 4, 1, 2, 1, 2, 3, 4. ಇದೆಷ್ಟು ನಂಬರ್ ಇರುತ್ತಲ್ಲ ಅಷ್ಟೇ ಲೈನ್ ಹಾಕಬೇಕು. ಅದನ್ನು ಆ್ಯಡ್ ಮಾಡ್ಕೋತಾ ಹೋಗ್ಬೇಕು. 1, 2, 3, 4, 5, 6. ನಿಮ್ಗೆ ಹಿಂಗೂ ಗೊತ್ತಾಗದೇ ಇದ್ದರೆ ಇನ್ನೊಂದು ಮೆಥಡ್ ಯಾವ ಥರ ಅಂದರೆ 5 ಅನ್ನೋ ನಂಬರ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಇರೋ ನಂಬರ್ ಎಷ್ಟಿದೆ? 3 ಇದೆ. 3 ಓಪನ್ ಫಿಂಗರ್ಸ್. ಆಫ್ಟರ್ 5, 6, 7, 8 ಈ ಥರನೂ ಮಾಡ್ಬೋದು ನೀವು. ನೆಕ್ಸ್ಟ್ 3 plus 3. 3 ಕೀಪ್ ಇನ್ ಯೋರ್ ಮೈಂಡ್, ಓಪನ್ 3 ಫಿಂಗರ್ಸ್. ಆಫ್ಟರ್ 3, 4, 5, 6. ನೆಕ್ಸ್ಟ್ ನಂಬರ್ ಕಾಂಬಿನೇಷನ್. ಸಮ್ ಆಫ್ 2 ನಂಬರ್ ಕಾಂಬಿನೇಷನ್ ಅಂದರೆ ಸಮ್ ಆಫ್ 2 ನಂಬರ್ಸ್ ಅಂದರೆ ಒಂದು ನಮಗೆ ಸಂಖ್ಯೆ ಬರಬೇಕಂದ್ರೆ 2 ಸಂಖ್ಯೆ ಸೇರಿದರೆ ಅದು ನಂಬರ್ ಆಗಬೇಕು. ಯಾವ ಥರ? 3 ಅಂತ ಇದೆ ಇಲ್ಲಿ, ಹೌದಾ? 3 ಅಂತ ಇದೆ ಅಂದಮೇಲೆ 2 plus 1 ಎಷ್ಟಾಗುತ್ತೆ? 2 plus 1 3 ಆಗುತ್ತೆ, ಹೌದಾ? ನೆಕ್ಸ್ಟ್ 1 plus 2, ಹೌದಾ? 1 plus 2 ಆಗುತ್ತೆ. ಆಮೇಲೆ 3 plus 0. 0ಕ್ಕೆ ಯಾವ ನಂಬರ್ ಕೂಡಿಸಿದ್ರೆ ಏನಾಗುತ್ತೆ? 3 ಬರೋದು, ಅದೇ ನಂಬರ್ ಬರೋದು. ಇನ್ನೊಂದು ಯಾವ್ದು ಬರುತ್ತೆ? 0 plus 3, ಹೌದಾ? ಈ ಥರ ಎರಡು ನಂಬರ್ ಕೂಡಿಸಿದ್ರೆ ಇದು ನಡಕ್ಕೆ ಕೊಟ್ಟಿರೋ ಬಾಕ್ಸಲ್ಲಿ ಕೊಟ್ಟಿರೋಂಥ ನಂಬರ್ ಬರಬೇಕು. 2 plus 1, 1 plus 2, 3 plus 0, 0 plus 3. ನೆಕ್ಸ್ಟ್ 5 ಇದೆ ನೋಡಿ. 5 ಇದೇ ಥರ ಎರಡು ನಂಬರ್ ಕೂಡಿಸಿದ್ರೆ 4 plus 1. 4 ಆದಮೇಲೆ 4 plus 1 ಮಾಡಿದರೆ 5 ಬರುತ್ತೆ. ನೆಕ್ಸ್ಟ್ 3 plus 2, ಹೌದಾ? ನೆಕ್ಸ್ಟು 5 plus 0, ಹೌದಾ? ನೆಕ್ಸ್ಟ್ 6 ಇಂದಿದೆ ನೋಡಿ. 5 plus 1, 4 plus 2, 0 plus 6, 6 plus 0, 3 plus 3, ಹೌದಾ? ಇನ್ನೂ ಇದೇ ಥರ ಬೇರೆ ಬೇರೆ ಬರುತ್ತೆ. ಇದಕ್ಕೆ ಯಾವುದಾದ್ರು ಬರುತ್ತೆ ಅಂದರೆ 1 plus 5 ಬರುತ್ತೆ. ಇಲ್ಲೇ ಸೇಮ್ ಇದೇ ನಂಬರ್ಸೇ ರೊಟೇಟ್ ಆಗುತ್ತೆ. ಸೊ ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ನಿಮ್ಗೆ ಹೋಮ್ವರ್ಕ್ ಏನಂದರೆ ಇದು ನಾ ಹೇಳಿರೋ ಟಾಪಿಕ್ ನಿಮ್ಗೆ ಅರ್ಥ ಆದರೆ ಇದನ್ನು ಹೋಮ್ವರ್ಕ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.